ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಇದು MCUನಲ್ಲಿ ಬರೋ ಫೇಸ್ 5 ಸಿನಿಮಾಗಳಿಗೆ ಇದು ಕಂಟಿನ್ಯೂಷನ್ ಆಗಿರುತ್ತೆ. ಇನ್ನು ಈ ಸಿನಿಮಾದಲ್ಲಿ ಫಾಲ್ಕನ್ ಈಗ ಕಂಪ್ಲೀಟ್ ಆಗಿ ಕ್ಯಾಪ್ಟನ್ ಅಮೆರಿಕಾವಾಗಿ ಬದಲಾಗಿರ್ತಾನೆ. ಹಾಗೆ ಸಿನಿಮಾದಲ್ಲಿ ರೆಡ್ ಹಲ್ಕ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನು ಕೆಲವೊಂದು ಮಾರ್ವಲ್ಸ್ನ ಹಳೆ ಸಿನಿಮಾಗಳು ಇದರಲ್ಲಿ ಕನೆಕ್ಟ್ ಆಗುತ್ತೆ. ಹಾಗೆ ಈ ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಇಲ್ಲಿಂದ ಮುಂದೆ ಬರೋ MCU ಮೂವೀಸ್ಗಳಿಗೆ ಇದೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರುತ್ತೆ. ಸೊ ಸಿನಿಮಾ ನೋಡಿದ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ನಾನು ನಿಜವಾಗ್ಲೂ ಹೇಳ್ತೀನಲ್ಲ, ಸಿನಿಮಾನ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನೋಡಿದೆ. ಆದರೆ ಸಿನಿಮಾ ಮಾತ್ರ ನನಗೆ ಒಂದು 10% ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿಲ್ಲ ಅಂತೀನಿ ಸಿನಿಮಾ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಆಲ್ರೆಡಿ ಸಿನಿಮಾದ ಟೀಮ್ ಹೇಳಿದ ಹಾಗೆ ಇದೊಂದು ಪೊಲಿಟಿಕಲ್ ಡ್ರಾಮಾ ಮೂವಿ. ಬರೀ ಡ್ರಾಮಾ ಇರೋದಿಲ್ಲ, ಆ್ಯಕ್ಷನ್ ಕೂಡ ಇರುತ್ತೆ. ಹಾಗೆ ಸ್ಟೋರಿನೂ ಕೂಡ ಕಾಂಪ್ಲಿಕೇಟ್ ಆಗಿಲ್ಲ, ವೆರಿ ಸಿಂಪಲ್ ಆಗಿ ಇದೆ. ಇನ್ನು ಒನ್ಲೈನ್ ಸ್ಟೋರಿ ಹೇಳೋ ರೀತಿ ಸ್ಟ್ರಾಂಗ್ ಕಂಟೆಂಟ್ ಆಗಲಿ ಕತೆ ಆಗಲಿ ಸಿನಿಮಾದಲ್ಲಿ ಇಲ್ಲ ಅಂತೀನಿ. ಆಲ್ರೆಡಿ ಟ್ರೈಲರ್ ಕಟ್ನಲ್ಲಿ ನೋಡಿದ್ದ ಹಾಗೆ ಕಂಪ್ಲೀಟ್ ಆಗಿ ರಿವೆಂಜ್ ಮೂವಿ ಆಗಿರುತ್ತೆ. ಇನ್ನು ಅದು ಕೂಡ ಎಂಗೇಜಿಂಗ್ ಆಗಿದೆಯಾ? ಇಲ್ಲ. ಇನ್ನು ಸಿನಿಮಾದ ಮೇನ್ ಪ್ಲಸ್ ಪಾಯಿಂಟ್ ಆದ ರೆಡ್ ಹಲ್ಕ್ ಕೂಡ ಕೊನೆಯ 4 ನಿಮಿಷ ಅಷ್ಟೇ. ಇನ್ನು ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನಿಸಿದಂದರೆ ಇದರ ವಿಜುವಲ್ಸ್ ಹಾಗೆ ಆ್ಯಕ್ಷನ್ ಸೀನ್ಸ್ಗಳು ಮಾತ್ರ. ಅದರಲ್ಲೂ ಕ್ಲೈಮ್ಯಾಕ್ಸ್ನ ಆ್ಯಕ್ಷನ್ ಸೀನ್ ಹಾಗೆ ಮಿಸೈಲ್ ಹಾಗೆ ಫಸ್ಟ್ ಹಾಫ್ನ ಆ್ಯಕ್ಷನ್ ಸೀನ್ಸ್ ಒಂದು ಸ್ವಲ್ಪ ಪರವಾಗಿಲ್ಲ ಅನಿಸ್ತು. ಹಾಗೆ ಕ್ಯಾಪ್ಟನ್ ಅಮೆರಿಕಾ ಹಾಗೆ ರೆಡ್ ಹಲ್ಕ್ ನಡುವೆ ಬರೋ ಆ್ಯಕ್ಷನ್ ಸೀನ್ಸ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತೀನಿ. ಸೊ ಇವು ನನಗೆ ಸಿನಿಮಾದಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅನಿಸಿದ್ದು. ಇನ್ನು ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನಿಸಿದ್ದಂದರೆ ಇದರ ಕತೆ ಆ್ಯಂಡ್ ಸ್ಟೋರಿ ಸಿಂಪಲ್ ಆಗಿ ಪ್ರಿಡಿಕ್ಟಬಲ್ ಆಗಿ ಬರ್ಕೊಂಡಿದ್ದಾರೆ ಸಿನಿಮಾದ ಕತೆನ. ಇನ್ನು ಇದರ ಸ್ಟೋರಿನೂ ಕೂಡ ನಾರ್ಮಲ್ ಕ್ಯಾಪ್ಟನ್ ಅಮೆರಿಕಾ ವಿಂಟರ್ ಸೋಲ್ಜರ್ ಮೂವಿ ಹಾಗೆ ಇರೋದಿಲ್ಲ. ಹಾಗೆ ಅದರಲ್ಲಿ ಇದ್ದ ಟ್ವಿಸ್ಟ್ಗಳು ಹಾಗೆ ಆ್ಯಕ್ಷನ್ ಸೀನ್ಸ್ಗಳು ಇದರಲ್ಲಿ ಇಲ್ಲ. ಇದೆ, ಆದರೆ ಅದರಲ್ಲಿ ಇದ್ದ ಎಫೆಕ್ಟಿವ್ನೆಸ್ ಇದರಲ್ಲಿ ಇರಲಿಲ್ಲ ಅಂತೀನಿ. ಇನ್ನು ಸಿನಿಮಾದ ಸ್ಟಾರ್ಟಿಂಗ್ ನಲ್ಲಿ ಬರೋ ಒಂದು ಆ್ಯಕ್ಷನ್ ಸೀನ್ಸ್ ಬಿಟ್ರೆ ಇನ್ನು 1 ಅವರ್ ಸಿನಿಮಾದಲ್ಲಿ ಯಾವುದೇ ಆ್ಯಕ್ಷನ್ ಸೀನ್ಸ್ ಇರೋದಿಲ್ಲ. ಹಾಗೆ ಸಿನಿಮಾದಲ್ಲಿ ರೆಡ್ ಹಲ್ಕ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಂಡಿಲ್ಲ ಅಂತೀನಿ. ಆಲ್ರೆಡಿ MCU ಸಿನಿಮಾಗಳು ಟ್ರ್ಯಾಕ್ನ ಕಳ್ಕೊಂಡಿದ್ದೆ. ಈ ಸಿನಿಮಾ ಮೂಲಕವಾದರೂ ಮತ್ತೆ ಒರಿಜಿನಲ್ ಟ್ರ್ಯಾಕ್ಗೆ ಬರುತ್ತೆ ಅನ್ಕೊಂಡಿದ್ದೆ. ಆದರೆ ಅದು ಈ ಸಿನಿಮಾದ ಮೂಲಕ ಸಾಧ್ಯನೇ ಇಲ್ಲ ಅಂತ ಗೊತ್ತಾಯ್ತು. ಮುಂದೆ ಬರೋ ಸಿನಿಮಾಗಳಿಂದ ಆದರೂ ಮತ್ತೆ ಟ್ರ್ಯಾಕ್ಗೆ ಬರ್ತಾರೆ ಅನ್ಕೊಂತೀನಿ. ಇನ್ನು ಓವರಾಲ್ ಆಗಿ ಹೇಳೋದಾದರೆ ಇದೊಂದು ಎಬೋ ಆವ್ರೇಜ್ ಮೂವಿ ಅಂತೀನಿ. ಮಾರ್ವಲ್ಸ್ ಫ್ಯಾನ್ಸ್ಗೆ ಮಸ್ಟ್ ವಾಚ್ ಮೂವಿ ಅಂತೀನಿ. ಆ್ಯಂಡ್ ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದು ಫ್ರೆಂಡ್ಸ್, ನನಗೆ ಸಿನಿಮಾ ನೋಡಿದಾದ್ಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.